अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर। स्वागत है आपका बी न्यूज़ नेशन में। मैं हूं आबिद हुसैन शेख। मुस्लिम व्यापारियों पर पाबंदी, हमने कभी भेदभाव नहीं किया, मंदिर कमेटी का बड़ा खुलासा। मंगलुरु नगर के बाहरी इलाका बप्पा नाडु दुर्गा परमेश्वरी मंदिर के वार्षिक यात्रा उत्सव में मुस्लिम व्यापारियों पर पाबंदी का बैनर विवाद का कारण बना हुआ है, जिससे जाति भेदभाव से तनाव का माहौल बनाकर सियासी खेल खेला जा रहा है। इसका खुलासा तब हुआ जब खुद मंदिर कमेटी के मुखिया मनोहर शेट्टी ने कहा कि मंदिर कमेटी की तरफ से मुस्लिम व्यापारियों को यात्रा में दुकानें लगाने पर हमने कोई पाबंदी नहीं लगाई। हम किसी के साथ भेदभाव नहीं करते। हमसे कुछ हिंदू संगठनों ने कहा था, लेकिन हमने ऐसा करने से इनकार कर दिया था। बैनर किसने लगाया पता नहीं। मंदिर के दायरे में किसी को बैनर या नोटिस लगाने की इजाज़त नहीं, हमारी परमिशन के बिना, कहा मंदिर कमेटी ने। इससे आप खुद अंदाज़ा लगा सकते हैं कि क्या साजिश रची जा रही है राज्य में। ಅದು ದೇವಸ್ಥಾನದ ಆಡಳಿತ ಕಮಿಟಿಯವರು ಹಾಕಿದ ಬ್ಯಾನರ್ ಅಲ್ಲ, ದೇವಸ್ಥಾನದ ವಠಾರದ ಒಳಗೆ ಯಾರಿಗೂ ಬ್ಯಾನರ್ ಹಾಕಲಿಕ್ಕೆ ನಾವು ಅಂಥ ಬ್ಯಾನರ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರಿಗೆ ಬಂದರೆ ಏನಾದರೂ ತೊಂದರೆ ಆದರೂ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅವರು ಬದುಕಲಿಕ್ಕೆ ನಾವು ಅಡ್ಡಪಡಿಸುವಂಥ ಸರಿಯಲ್ಲ. ಇಲ್ಲಿ ಕೈ ಮುಗಿಲಿಕ್ಕೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ಯಾಕೆಂದರೆ ಆ ಜಾತಿ ಇಲ್ಲ. ಹಾಗಿರುವಾಗ ಅಂಥ ಸ್ಥಳದಲ್ಲಿ ಅಂಥ ಕಾರ್ಯಕ್ರಮ ಬ್ಯಾನರ್ ಹಾಕೋದು ಸರಿಯಲ್ಲ. ಬೋಪಣ್ಣ ಬಯ್ಯಗೆ ದನದ ಮಾಂಸ ತಿನ್ನಿಸಿಬಿಟ್ಟು ಮುಸ್ಲಿಮ್ ಆಗಿ ಮಾರ್ಪಾಡು ಮಾಡಿದರು. ಅವ ಧಾರ್ಮಿಕವಾಗಿ ನಮ್ಮ ಜನವಾದ್ದರಿಂದ ಅವನ ಒಂದು ಹಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅದು ದೇವಸ್ಥಾನದ ಆಡಳಿತ ಕಮಿಟಿಯವರು ಹಾಕಿದ ಬ್ಯಾನರ್ ಅಲ್ಲ, ದೇವಸ್ಥಾನದ ವಠಾರದ ಒಳಗೆ ಯಾರಿಗೂ ಬ್ಯಾನರ್ ಹಾಕಲಿಕ್ಕೆ ನಾವು ಅಂಥ ಬ್ಯಾನರ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ಅದು ಬೇರೆಯವರು ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಮಗೆ ಬೇರೆ ಅದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕಿಲ್ಲ. ನಾವು ಯಾರು ಹಾಂ ಮಾಡ್ತಾ ಇದ್ರಲ್ಲ, ಮೊದಲು ಮಾಡ್ತಾ ಇದ್ರು, ವ್ಯಾಪಾರ ಎಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದು. ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಆಗಲಿ ದೇವಸ್ಥಾನ ಆಗಲಿ ಯಾವ ರೀತಿಯಲ್ಲಿಯೂ ಅದಕ್ಕೆ ಜವಾಬ್ದಾರಿಯೂ ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಷೇಧ ಅನ್ಯ ಧರ್ಮಕ್ಕೆ ನಾವು ಇದರಲ್ಲಿ ನಿಷೇಧ ಯಾರಿಗೂ ಮಾಡಿಲ್ಲ. ಮತ್ತು ಈಗ ಅವರಿಗೆ ಬಂದರೆ ಏನಾದರೂ ತೊಂದರೆ ಆದರೂ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ವಿಷಯ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ಏನೋ ಹೊರಗಿಂದ ಪ್ರೆಷರ್ ಬಂದು ಅದು ಸರ್ಕಾರದ ಇದರಲ್ಲಿ ಅವರು ಅದನ್ನು ಅವರ ಇಂಟೆಲಿಜೆನ್ಸ್ ಏನೋ ತಿಳ್ಕೊಂಡು ಅವರು ಅದರ ಮೇಲೆ ಕಾರ್ಯಪ್ರವೃತ್ತರಾಗಬೇಕಾದ್ರೆ ನಾವು ದೇವಸ್ಥಾನದವರು ಆಧಾರದಲ್ಲಿ ನಾವು ಯಾರನ್ನು ಅಷ್ಟು ತಾರತಮ್ಯ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ದೇವಾಲಯ ನಮ್ಮಲ್ಲಿ ಬಂದವರಿಗೂ ನಾನು ಅದನ್ನು ಮನದಟ್ಟು ಮಾಡಿದ್ದೇನೆ. ಅದು ಮತ್ತು ಕೆಲವರು ಬಂದಿದ್ದಾರೆ ಈ ರೀತಿ ಕೊಡಬಾರ್ದು ಅಂತೇಳಿ. ಅದು ನಾವು ಅವರಿಗೆ ಬಂದು ಏನಾದರೂ ಒಂದು ಬಂದು ನಮ್ಮ ಹತ್ರ ವಿಚಾರಿಸಿದರೆ ಅವರಿಗೆ ನಾವು ಅದೇ ರೀತಿ ಹೇಳಬೇಕಾಗ್ತದೆ. ಯಾವುದಂತ ಹೇಳಿದರೆ ಇಲ್ಲಿ ಏನೋ ಒಂದು ಸುಮ್ಮನೆ ದೇವಾಲಯದ ವಠಾರದಲ್ಲಿ ಯಾರೂ ಒಂದು ಗಲಾಟೆ ಇಂಥದ್ದು ಮಾಡಿ ದೇವರ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರ್ದು ಅಂತೇಳಿ ನಾನು ಇಡೀ ಸಮಾಜ ಎಲ್ಲ ಸಮಾಜವನ್ನು ವಿನಂತಿಸ್ತಾ ಇದ್ದೇನೆ. ಭಾರತದಲ್ಲಿ ಎಲ್ಲರಿಗೂ ಬದುಕು ಹಕ್ಕಿದೆ. ಆ ಜಾತಿಯನ್ನು ನೋಡೋ ಪ್ರಶ್ನೆ ಇಲ್ಲ. ಮತಾಂತರ ಮಾಡಿದರೆ ನಾವು ಅದರ ಬಗ್ಗೆ ಇದು ಮಾಡಬೇಕಲ್ಲದೆ ಅವರು ಬದುಕಲಿಕ್ಕೆ ನಾವು ಅಡ್ಡಪಡಿಸುವಂಥ ಸರಿಯಲ್ಲ. ಆದ್ದರಿಂದ ಯಾರೇ ಆಗಲಿ ವ್ಯಾಪಾರ ಮಾಡೋದಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನಾನು ಈ ದೇವಸ್ಥಾನದ ಆಡಳಿತ ಮುಖ್ಯರ 11 ವರ್ಷ ಕೆಲಸ ಮಾಡಿದವ. ಕೆಲಸ ಯಾಕೆಂತ ಹೇಳಿದರೆ ದೇವರು ಎಲ್ರಿಗೂ ಬರಬೇಕು. ಇಲ್ಲಿ ಕೈ ಮುಗಿಲಿಕ್ಕೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ಯಾಕೆಂದರೆ ಆ ಜಾತಿ ಇಲ್ಲ.
ಹಾಗಿರುವಾಗ ಅಂಥ ಸ್ಥಳದಲ್ಲಿ ಅಂಥ ಕಾರ್ಯಕ್ರಮ ಬ್ಯಾನರ್ ಹಾಕೋದು ಸರಿಯಲ್ಲ. ಯಾಕಂದರೆ ಜಗಳವನ್ನು ನಾವೇ ಎಳೆದುಕೊಂಡಾಗ್ತದೆ. ಹಾಗಾಗಬಾರ್ದು. ಸೌಹಾರ್ದತೆ ನಮಗೆ ಬೇಕು. ಇದೊಂದು ಪುಣ್ಯಕ್ಷೇತ್ರ, 32 ಗ್ರಾಮಗಳಿಗೆ ಮುಲ್ಕಿ ಮಾಗಣ ಅಂತ ಹೇಳಿಕೊಂಡು ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ನಾವು ಸೌಹಾರ್ದದಿಂದ ಬಾಳಬೇಕು. ಇಲ್ಲಿ ಇಷ್ಟವರೆಗೆ ಅಂಥ ಒಂದು ಯಾವುದೇ ಒಂದು ಆಗಲಿಲ್ಲ. ನಾವು ಸುಮ್ಮನೆ ಕಾಲಿಗೆ ಕೆದಕುವಂಥ ಕೆಲಸ ಮಾಡಬಾರ್ದು. ದಯಮಾಡಿ ಯಾರು ಕೂಡ, ಯಾಕಂದರೆ ಮತಾಂತರ ಮಾಡಿದರೆ ನಾವು ಅದಕ್ಕೆ ಪ್ರತಿಭಟಿಸಲೇಬೇಕು. ಆದರೆ ಬದುಕಲಿಕ್ಕೆ ಅವರು ಸೌಹಾರ್ದ ಬಾಳುವುದಕ್ಕೆ ನಾವು ಅಡ್ಡಪಡಿಸಬಾರ್ದು. ಯಾಕಂದರೆ ಬಪ್ಪ ಬ್ಯಾರಿಯಿಂದ ಇದು ಜೀರ್ಣೋದ್ಧಾರವಾದ ದೇವಸ್ಥಾನ ಅಂತೇಳಿ ಅದು ಹಳೆಯ ಕತೆ. ಅದು ಏನೇ ಇರಲಿ, ಗೋಪಣ್ಣ ಬಯ್ಯಗೆ ಜನದ ಮಾಂಸ ತಿನ್ನಿಸಿಬಿಟ್ಟು ಮುಸ್ಲಿಮ್ ಆಗಿ ಮಾರ್ಪಾಡು ಮಾಡಿದರು. ಅವ ಧಾರ್ಮಿಕವಾಗಿ ನಮ್ಮ ಜನವಾದ್ದರಿಂದ ಅವನ ಒಂದು ಹಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಇದು ಮೊದಲು ಸಮುದ್ರವಾಗಿತ್ತು. ನಂತರ ಅಳಿವು ವ್ಯತ್ಯಾಸ ಆದ ನಂತರ ಇಲ್ಲಿ ಮಣ್ಣು ಬಿದ್ದು ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಈಗ ಒಂದು 3 ಅಡಿ ಆಗಿದ್ದರೂ ಕೂಡ ನೀರಿದೆ. ಆದರೂ ಕೂಡ ಭಾಳ ಪ್ರಸಿದ್ಧವಾದ ದೇವಸ್ಥಾನ ಆದ್ದರಿಂದ ಜನಗಳು ಇದಕ್ಕೆ ಭಕ್ತರೆಲ್ಲ ಪ್ರೋತ್ಸಾಹ ನೀಡಬೇಕು. ನಾವು ದೇವರ ಹತ್ರ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳಬೇಕಲ್ಲದೆ ನನಗೆ ಮಾತ್ರ ಅಂತ ಹೇಳಿ ಕೇಳುವುದಲ್ಲ. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಎಲ್ಲರಿಗೂ ಅವಕಾಶ ನೀಡಬೇಕು ಅಂತೇಳಿ ನನ್ನ ಅಭಿಪ್ರಾಯವಾಗಿದೆ. ನನಗೆ ಅಂದರೆ ಅದರ ಬಗ್ಗೆ ಈಗಿನ ಆಡಳಿತ ಮುಖ್ಯಸ್ಥರು ಮನೋಹರ್ ಶೆಟ್ಟರು ಅವರು ಹೇಳಬೇಕು. ಅವರು ಪೇಪರ್ನಲ್ಲಿ ಇವತ್ತು ಅವರ ಹೇಳಿಕೆ ಬಂದಿದೆ, ನಾವು ಬ್ಯಾನರ್ ತೆಗೆಸಿದ್ದೇನೆ ನಾನು ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ಸೌಹಾರ್ದತೆ ಬೇಕಂದರೆ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಸೌಹಾರ್ದಕ್ಕೆ ವಿರುದ್ಧವಾಗಿ ಮಾತನಾಡುವವರು ಕೆಲವರು ಇರ್ಬೋದು, ಆದರೆ ಆಡಳಿತ ಮಂಡಳಿ ಅದಕ್ಕೆ ವಿರೋಧ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ವ್ಯಾಪಾರ ಮಾಡ್ಬೋದು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದಾರೆ. और खबरों के लिए देखते रहिए बी न्यूज़ नेशन।